ಆತ ಮಾಜಿ ಸಚಿವರ ಪುತ್ರ, ಹಾಲಿ ಶಾಸಕರ ಮಗ. ಅದೇ ಯುವಕನ ಮೇಲೆ ರೇಪ್ ಕೇಸ್ ದಾಖಲಾಗಿದೆ. ಬಿಜೆಪಿ ಎಂಎಲ್ಎ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆದರೆ ಶಾಸಕರು ಮಾತ್ರ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಗುಡುಗಿದ್ದಾರೆ. ಮದುವೆಯಾಗೋದಾಗಿ ನಂಬಿಸಿ ಕೈಕೊಟ್ಟನ ಶಾಸಕರ ಪುತ್ರ. ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಅತ್ಯಾಚಾರ ಕೇಸ್. ಬೀದರ್ ಜಿಲ್ಲೆ ಔರದ್ ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಯುವತಿಯೊಬ್ಬಳು ಅತ್ಯಾಚಾರ ಕೇಸ್ ದಾಖಲಿಸಿದ್ದಾಳೆ. ಅಷ್ಟಕ್ಕೂ ಮದುವೆ ಆಗೋದಾಗಿ ನಂಬಿಸಿ ಶಾಸಕರ ಪುತ್ರ ಮೋಸ ಮಾಡಿದ್ದಾನೆ ಅಂತ ಆರೋಪಿಸಿ ಬೀದರ್ ಪೊಲೀಸರ ಬಳಿ ಯುವತಿ ಹೋಗಿದ್ಲಂತೆ. ಆದರೆ ಪೊಲೀಸರು ಕೇಸ್ ದಾಖಲಿಸಿಕೊಳ್ತಿಲ್ಲ ಅಂತ ಆರೋಪಿಸಿ 4 ದಿನಗಳ ಹಿಂದೆ ರಾಜ್ಯ ಮಹಿಳಾ ಆಯೋಗದ ಮೊರೆ ಹೋಗಿದ್ಲು. ಮಹಿಳಾ ಆಯೋಗದ ಸೂಚನೆ ಬೆನ್ನಲ್ಲೇ ಇಂದು ಬೀದರ್ ಎಸ್ಪಿ ಅವರನ್ನ ಭೇಟಿಯಾದ ಯುವತಿ ಬಳಿಕ ಬೀದರ್ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಶಾಸಕರ ಪುತ್ರನ ವಿರುದ್ಧ ಅತ್ಯಾಚಾರ ಹಾಗೂ ಜೀವ ಬೆದರಿಕೆ ಕೇಸ್ ದಾಖಲಾಗಿದೆ. ಶಾಸಕರ ಪುತ್ರನ ಜೊತೆ ನಿಶ್ಚಿತಾರ್ಥ, ಬೇರೆ ಹುಡುಗನ ಜೊತೆ ಸಲುಗೆ ಆರೋಪ. ಅಷ್ಟಕ್ಕೂ ಮಹಾರಾಷ್ಟ್ರದ ಮೂಲದ ಯುವತಿ ಜೊತೆ 2023ರಲ್ಲಿ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ. 6 ತಿಂಗಳವರೆಗೂ ಎರಡೂ ಕುಟುಂಬಗಳು ಅನ್ಯೋನ್ಯವಾಗಿದ್ವು. ಆದರೆ ಯುವತಿ ಬೇರೊಬ್ಬ ಯುವಕನ ಜೊತೆ ಸಲುಗೆಯಿಂದ ಇದ್ದಳಂತೆ. ವಿಡಿಯೋ ಕಾಲ್, ಚಾಟಿಂಗ್ ಅಂತ ಬ್ಯುಸಿ ಆಗಿದ್ಲಂತೆ. ಹೀಗಾಗಿ ಸಂಬಂಧವನ್ನ ಮುರಿದುಕೊಂಡಿದ್ದೇವೆ ಅಂತ ಪ್ರಭು ಚೌಹಾಣ್ ಆರೋಪಿಸುತ್ತಿದ್ದಾರೆ. ಮಾಡಬಾರ್ದು ತರ ಮಾಡ್ತಾ ಇಲ್ಲ, ಬಟ್ ಅವ್ರು ಮಜೂರು ಮಾಡ್ತಾರೆ ತೋರಿಸ್ತಾ ಇದ್ದೀನಿ. ಏನು ಮಾಡಲಿ, ಮಾಡಬಾರ್ದು ಇದೆ, ನಮ್ಮ ಮಗಳು ಇದೆ ಅವು, ಬಟ್ ಅವ್ರು ಮಜೂರು ಮಾಡ್ತಾ ಇದ್ರಿ, ಮಾಡಲೇಬೇಕು. ನಮ್ಮ ಮಗ ಇಂಥರ ಕೆಲಸ ಮಾಡಿಲ್ಲ, ಉಲ್ಟಾದ ಕೆಲಸ ಮಾಡಿಲ್ಲ. ಅವ್ರು ಏನು ಮಾಡಬೇಕು, ಅವರು ಏನೇನು ಟೆಸ್ಟ್, ಮೆಡಿಕಲ್ ಟೆಸ್ಟ್ ಮಾಡಕ್ಕೆ ಹೇಳ್ರಿ. ಬಿಜೆಪಿ ಶಾಸಕನಿಗೆ ಬಿಜೆಪಿ ನಾಯಕರಿಂದಲೇ ಕಿರಿಕ್. ಅಷ್ಟಕ್ಕೂ ರಾಜ್ಯ ಪಂಚಾಯಿತಿ ಮೂಲಕವೇ ಸಂಬಂಧವನ್ನ ಮುರಿದುಕೊಂಡಿದ್ರಂತೆ. ಆದರೆ ಬಿಜೆಪಿಯಲ್ಲೇ ಇರೋ ಪ್ರಭು ಚೌಹಾಣ್ ವಿರೋಧಿ ಬಣ ಯುವತಿ ಕರೆಸಿ ದೂರು ಕೊಡಿಸಿದ್ದಾರೆ ಅಂತ ಶಾಸಕರೇ ಆರೋಪಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇದರ ಹಿಂದೆ ಮಾಜಿ ಸಂಸದ ಭಗವಂತ ಖೂಬಾ ಇದ್ದಾರೆ ಅಂತ ನೇರವಾಗಿ ಆರೋಪಿಸಿದ್ದಾರೆ. ನಾನು ಹೇಳಿದ್ದೀವಿ, ಎಕ್ಸ್ MP ಭಗವಂತ ಖೂಬಾ ಕ್ಯಾಪ್ಟನ್ ಪ್ರಭು ಚೌಹಾಣ್ಗೆ ಮುಗಿಸ್ಬೇಕು. ನಾವು ಮಹಿಳಾ ಆಯೋಗದಿಂದ ನೋಟಿಸ್ ಬರಲಿ, ನೋಟಿಸ್ಗೆ ವಿತ್ ಪ್ರೂಫ್, ವಿತ್ ಫೋಟೋ ಎಲ್ಲ ನಾವು ಭೇಟಿ ಮಾಡ್ತೀನಿ. ಶಾಸಕರ ಪುತ್ರ ನಿಶ್ಚಿತಾರ್ಥ ಮಾಡಿಕೊಂಡು ಈಗ ಕೈಕೊಟ್ಟಿದ್ದಾನೆ ಅಂತ ಯುವತಿ ಕೇಸ್ ದಾಖಲಿಸಿದ್ರೆ, ಇದರ ಹಿಂದೆ ಭಗವಂತ ಖೂಬಾ ಇದ್ದಾನೆ ಅಂತ ಶಾಸಕರು ಆರೋಪಿಸುತ್ತಿದ್ದಾರೆ. ಪೊಲೀಸರೇ ಇದರ ಸತ್ಯಾಸತ್ಯತೆ ಬಯಲಿಗೆ ಎಳಬೇಕಿದೆ. ಸುರೇಶ್ ನಾಯಕ್, TV9 ಬೀದರ್.